ನಮ್ಮ ನ್ಯೂಸ್ಗೆ ಸ್ವಾಗತ. ಸಿರಿಧಾನ್ಯ ಬೆಳೆ ವೀಕ್ಷಿಸಿದ ರೇಷ್ಮೆ ಕೃಷಿ ವಿದ್ಯಾರ್ಥಿಗಳ ತಂಡ. ಇತ್ತೀಚೆಗೆ ಸಿರಿಧಾನ್ಯ ಪದಾರ್ಥಗಳ ಬೇಡಿಕೆ ಹೆಚ್ಚಾಗಿದೆ. ರೈತರು ಬೆಳೆಯುವ ಸಿರಿಧಾನ್ಯಗಳಿಗೆ ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಸಹ ಸಿಗುತ್ತಿದೆ. ಸಿರಿಧಾನ್ಯ ಬೆಳೆಗಳ ಬಗ್ಗೆ ಕೃಷಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕೃಷಿ ಕೈಗಾರಿಕಾ ಭೇಟಿ ಯೋಜನೆಯಡಿ ಚಿಂತಾಮಣಿ ಜನಪರ ಫೌಂಡೇಶನ್ ಮುಖ್ಯಸ್ಥ ಶಶಿರಾಜ್ ಮತ್ತು ಕುರುಬೂರು ರೇಷ್ಮೆ ಮಹಾವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಡಾಕ್ಟರ್ ನೇತ್ರಾಯಣಿ, ಡಾಕ್ಟರ್ ಸಾಗರ್ ಮತ್ತು ತೋಟಗಾರಿಕೆ ವಿಭಾಗದ ಡಾಕ್ಟರ್ ಶಿವಪ್ಪರವರ ನೇತೃತ್ವದಲ್ಲಿ 20 ಮಂದಿ ಕೃಷಿ ವಿದ್ಯಾರ್ಥಿಗಳ ತಂಡ ತಾಲೂಕಿನಲ್ಲಿ ಸಿರಿಧಾನ್ಯ ಬೆಳೆದ ರೈತರ ಜಮೀನಿಗೆ ಬುಧವಾರ ತೆರಳಿ ವೀಕ್ಷಿಸಿದರು. ತಾಲೂಕಿನ ಮುರುಗಮಲ್ಲ ಹೋಬಳಿಯ ಬಂಡೆಕೋಟೆ ಬತ್ತಲಹಳ್ಳಿ ಗ್ರಾಮದ ರಾಘವೇಂದ್ರ ಎಂಬ ರೈತ ಮೊಟ್ಟ ಮೊದಲ ಬಾರಿಗೆ ಬೆಳೆದಿದ್ದ ಸಿರಿಧಾನ್ಯಗಳಾದ ನವಣೆ ಮತ್ತು ಸಾಮೆ ಬೆಳೆಗಳನ್ನು ಕೃಷಿ ವಿದ್ಯಾರ್ಥಿಗಳು ವೀಕ್ಷಿಸಿದರು. ಸಿರಿಧಾನ್ಯ ಬೆಳೆದ ರೈತ ರಾಘವೇಂದ್ರರವರೊಂದಿಗೆ ಕೃಷಿ ವಿದ್ಯಾರ್ಥಿಗಳು ಚರ್ಚೆ ನಡೆಸಿದಾಗ ಜನಪರ ಫೌಂಡೇಶನ್ ಅವರು ಸಿರಿಧಾನ್ಯಗಳನ್ನು ಬೆಳೆಯುವ ಬಗ್ಗೆ ಮನವರಿಕೆ ಮಾಡಿ ಅವರ ಬೀಜಗಳನ್ನು ಕೊಡಿ ನೀಡಿದ್ದಲ್ಲದೆ ಬೆಳೆ ಪ್ರಾರಂಭದಿಂದ ಅಂತಿಮವಾಗಿ ಕಟಾವು ಮಾಡುವವರೆಗೂ ಹಲವು ಸಲಹೆ ಸೂಚನೆ ನೀಡಿದ ಪರಿಣಾಮ ಉತ್ತಮ ಬೆಳೆ ಬಂದಿರೋ ಬಗ್ಗೆ ವಿದ್ಯಾರ್ಥಿಗಳು ರೈತ ರಾಘವೇಂದ್ರ ವಿವರಿಸಿದರು. ವಿದ್ಯಾರ್ಥಿಗಳು ಸಹ ತಮ್ಮ ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಇವತ್ತು ನಾವು ಬತ್ತಲಹಳ್ಳಿ ಗ್ರಾಮಕ್ಕೆ ಬಂದಿದ್ವಿ. ಇಲ್ಲಿ ರಾಘವೇಂದ್ರ ರೈತರು ತಮ್ಮ ಇರುವಂತ 1 ಎಕರೆ ಜಮೀನಲ್ಲಿ ಸಾಮೆ ಮತ್ತೆ ನವಣೆ ಬೆಳೆದಿದ್ದಾರೆ. ನೋಡ್ಬೋದು, ಲೋಕಲ್ ಕಲೆಯನ್ನು ಬೆಳೆದು ತುಂಬಾ ಚೆನ್ನಾಗಿ ಬೆಳೆ ಬೆಳೆದಿದ್ದಾರೆ. ಒಟ್ಟಾಗಿ ಒಂದು 4 ಕ್ವಿಂಟಾಲ್ ಬೆಳೆ ಬೆಳೆದಿದ್ದಾರೆ. ಮತ್ತೆ ಸಾಮೆ 1-2 ಕ್ವಿಂಟಾಲ್ ಬೆಳೆದಿದ್ದಾರೆ. ತುಂಬಾ ಚೆನ್ನಾಗಿ ಬೆಳೆ ಬೆಳೆದಿದ್ದಾರೆ. ಇವತ್ತು ನಾವು ಕಾಲೇಜು ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ ಕಾಲೇಜಿನಿಂದ ನಾವು ಒಂದು 20 ಜನ ಹುಡುಗರು ಬಂದು ಇಲ್ಲಿ ವೀಕ್ಷಣೆ ಮಾಡಿದ್ವಿ. ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ. ಇಷ್ಟ ಹೇಳಕ್ಕೆ ಇಷ್ಟ. ನಾವು ರೇಷ್ಮೆ ಕೃಷಿ ವಿದ್ಯಾರ್ಥಿನಿಯರು ಇಲ್ಲಿ ಇಂಡಸ್ಟ್ರಿಯಲ್ ಅಟ್ಯಾಚ್ಮೆಂಟ್ ಅನ್ನೋ ಕೋರ್ಸ್ನಲ್ಲಿ ಇಲ್ಲಿ ಬಂದಿದ್ದೀವಿ. ಈ ಇಂಡಸ್ಟ್ರಿಯಲ್ ಅಟ್ಯಾಚ್ಮೆಂಟ್ ಕೋರ್ಸಲ್ಲಿ ನಮಗೆ ಇಲ್ಲಿ ಬತ್ತಲಹಳ್ಳಿ ಅನ್ನೋ ಗ್ರಾಮಕ್ಕೆ ಅದು ಈ ಥರ ನವಣೆ ಸಾಮೆ ಎಲ್ಲ ಬೆಳೆದಿರುವಂಥ ಸಿರಿಧಾನ್ಯಗಳನ್ನು ಬೆಳೀತಿರುವಂಥ ರೈತರನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ನಮ್ಗೆ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ತಂಡ. ಅದಕ್ಕೆ ಈ ರೈತರನ್ನ ಮತ್ತು ಈ ಸಾಮೆ ಸಿರಿಧಾನ್ಯಗಳನ್ನು ಬೆಳೆಯೋದನ್ನ ಈ ಕಾಲದಲ್ಲಿ ಅದು ನಾಶ ಆಗ್ತಿದೆ. ಅದನ್ನ ಇವರು ಬೆಳೆದು ತೋರಿಸಿ ಮಾದರಿಯಾಗಿದ್ದಾರೆ. ಇವ್ರಿಗೆ ಮತ್ತು ಇಲ್ಲಿ ಬೆಳೀತಿರುವಂತ ನೋಡಿ ತುಂಬಾ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ನಾವು ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿಯಿಂದ 4th BSc ಅಗ್ರಿ ಸ್ಟೂಡೆಂಟ್ಸ್ ಆಗಿದ್ದೀವಿ. ನಾವಿಲ್ಲಿ ರಾಘವೇಂದ್ರ ಅವ್ರದ್ದು ಬತ್ತಲಹಳ್ಳಿ ಅನ್ನೋ ಗ್ರಾಮದಲ್ಲಿ ರಾಘವೇಂದ್ರ ಅವರ ಒಂದು ಹೊಲಕ್ಕೆ ಬಂದಿದ್ದೀವಿ. ಇಲ್ಲಿ ಅವರು ಹೆಚ್ಚು ಕಡಿಮೆ 1 ಎಕರೆ ಅಷ್ಟು ಸಾಮೆ ಮತ್ತೆ ನವಣೆಯನ್ನು ಹಾಕಿದ್ದಾರೆ. ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಜನಪರ ಫೌಂಡೇಶನ್ ಅಂತ ಸಂಸ್ಥೆ ಅಂತ ಇದೆ. ಆ ಸಂಸ್ಥೆ ಅದ ಹೆಸರಲ್ಲೇ ಇದೆ ಜನಪರ ಅಂತ. ಜನರ ಪರವಾಗಿ ಇಲ್ಲಿ ಅವರು ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿಗೆ ಇಬ್ಬಿಬ್ಬರು ಬಂದು ಇದ್ದಾರೆ. ಇಲ್ಲಿ ಅವರ ಸೀಡ್ಸ್ ಕೊಡ್ತಾರೆ. 1 kg ಸೀಡ್ಸ್ ಕೊಡ್ತಾರೆ. 1 kg ಸೀಡ್ಸ್ ಕೊಟ್ಟರು ಅಂತ ಅಂದ್ರೆ ಮುಂದಿನ ವರ್ಷ ನೀವು ಬೆಳೆದಿದ್ದ ಬೆಳೆಯಲ್ಲಿ 2 kg ಸೀಡ್ಸ್ ಕೊಟ್ರೆ ಸಾಕು. ಅವ್ರು ಮತ್ತೆ ಅದನ್ನ ಇನ್ನೊಬ್ರಿಗೆ ಕೊಡ್ತಾರೆ. ಅದೇ ತರ ಅದರಿಂದ ಯಾವ್ದು ಅವ್ರಿಗೆ ಲಾಭ ಅಂತಲ್ಲ, ಜನರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮತ್ತೆ ಜನರ ಆರೋಗ್ಯ ಚೆನ್ನಾಗಾಗ್ಲಿ ಅಂತ ಹೇಳಿ ಈ ಒಂದು ಸಿರಿಧಾನ್ಯಗಳು ಬೆಳೀಲಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ. ಬೇಕಾದ್ರೆ ಜನಪರ ಫೌಂಡೇಶನ್ ಚಿಂತಾಮಣಿಯಲ್ಲಿ ಈ ಒಂದು ಸೀಡ್ಸ್ಗಳು ಅವೈಲೇಬಲ್ ಇದೆ, ಅಲ್ಲಿ ಪಡ್ಕೋಬಹುದು ನೀವು.